ನೀನ್ ಸಹಾಯ ಮಾಡಿ ಒಳ್ಳೇದೇ ಮಾಡಿದ್ಯಾ. ಅಸೂಯೆ ದ್ವೇಷ ಏನೇ ಇದ್ರೂ ಧರ್ಮನ ಕಾಪಾಡೋದು ವೀರರ ಲಕ್ಷಣ. ಹೌದು ಅಜ್ಜಿ, ಈ ಮಾತಮ್ಮನೂ ಹೇಳ್ತಿದ್ಲು. ಈ ಮಾತನ್ನೆಲ್ಲ ನಾನ್ ಯಾವಾಗ ನಿನಗೆ ಹೇಳ್ದೆ ವಿಶಾಲ್? ನೀನಲ್ಲಮ್ಮ, ಅಮ್ಮ ಅಂದ್ರೆ ನನ್ನನ್ನು ಹೆತ್ತಮ್ಮ. ಓಹೋ, ಗಾಯತ್ರಕ್ಕೇನೋ ಸ್ವಂತ ತಾಯಿ, ತಿಲೋತ್ತಮಕ್ಕ ಏನೋ ಸಾಕು ತಾಯಿ. ಹೇಳ್ಬೇಕಾಗಿರೋ ಮಾತನ್ನ ಹೇಳ್ಬಿಟ್ಟಿಯಲ್ಲ ವಿಶಾಲ್. ನಾನು ನೀನ್ ಹೀಗೆ ಹೇಳ್ತೀಯ ಅಂತ ನಾನು ಕನ್ಸಲ್ಲೂ ಕೂಡ ಊಹಿಸಿರ್ಲಿಲ್ಲ ವಿಶಾಲ್. ನಿಜಾನೇ ಬಿಡು, ನಾನು ಹೇಗೆ ನಿನ್ ಸ್ವಂತ ತಾಯಿ ಆಗ್ತೀನಿ ಹೇಳು? ಅಮ್ಮ, ಎಷ್ಟೇ ಆದ್ರೂ ನಾನು ಮಲ್ಲತ ಆಯ್ತಾ? ಅಮ್ಮ ಅಮ್ಮ ಇಲ್ಲಮ್ಮ, ಅಮ್ಮ ನನ್ನ ಮಾತಿನ ಅರ್ಥ ಅದಲ್ಲಮ್ಮ. ನಾನು ಹೇಳೋದೇನು ಅಂದ್ರೆ, ಹೇಳದ್ಮೇಲೆ ಅದು ಇದು ಅಂತ ಮ್ಯಾನೇಜ್ ಮಾಡಬೇಡ ಬ್ರೋ. ನಮ್ಮಮ್ಮ ಬೇರೆ ನಿಮ್ಮಮ್ಮ ಬೇರೆ ಅಂತ ಡಿಫ್ರೆನ್ಸ್ ಎಲ್ಲ ತೋರಿಸ್ಬಿಟ್ಟಲ್ಲ. ವಲ್ಲಭ್, ಅದು ಇಬ್ಬರ ತಂದೆನೂ ಬೇರೆ ರೀ. ಆಡಿಯನ್ಸ್ಗೆ ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ಲಿ ಬಿಡಿ, ನೀವಿಬ್ರು ಮಾವನ್ಗೆ ಹುಟ್ಲಿಲ್ಲ. ವಿಶಾಲ್ನ ತಿಲೋತ್ತಮ ಅತ್ತೆ ಹೆತ್ತಿಲ್ಲ. ಇದಕ್ಕಿಂತ ಯದ್ವಾ ತದ್ವಾ ಸಂಬಂಧಗಳು ಒಂದೇ ಮನೇಲಿರೋಕ್ ಸಾಧ್ಯನಾ? ಏಯ್, ನಿನ್ ಬಾಯಿ ಮುಚ್ಕೊಂಡಿರ್ಲಿಲ್ಲ ಅಂದ್ರೆ ಸರಿಯಾಗಿರಲ್ಲ. ನಿಮ್ಗೆ ಮರ್ಯಾದೆ ಇಲ್ಲ, ನನಗ್ ಬೇರೆ ಹೇಳ್ತಾರೆ. ಬಾವಾ, ವಿಶಾಲ್ ಅಕ್ಕನ್ನ ಮರ್ತಿಲ್ಲ. ಅಕ್ಕ ಹೇಳಿರೋ ಮಾತು ನೆನ್ಪಿಟ್ಕೊಂಡಿದ್ದಾನೆ. ಕೇಳಿದ್ರಾ? ಇದೆಲ್ಲ ನಯನಿಯಿಂದಾನೆ. ಅವಳಿಲ್ಲಿದ್ದಿದ್ರೆ ವಿಶಾಲ್ ಇನ್ನೂ ಚೆನ್ನಾಗಿರ್ತಿದ್ದ. ಆದ್ರೆ ಇಲ್ಲ, ಎಲ್ಲಿದ್ದಾಳೋ ಹೇಗಿದ್ದಾಳೋ. ಅಮ್ಮ 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 ಏನಾಯ್ತಮ್ಮ? ಸಾಕು ವಿಶಾಲ್, ಸಾಕು. ನಿನ್ನಿಷ್ಟು ವರ್ಷ ಬೆಳೆಸಿ ದೊಡ್ಡವನಾಗಿ ಮಾಡಿದ್ ನಾನು. ನನ್ನ ಸ್ವಂತ ತಾಯಿ ಅಂತ ಹೇಳ್ದೆ. ಎಷ್ಟೋ ವರ್ಷದಿಂದ ಸತ್ತು ಫೋಟೋ ಸೇರ್ಕೊಂಡಿರೋ ಗಾಯತ್ರಕ್ಕನ್ ಮಾತ್ರ ಸ್ವಂತ ತಾಯಿ ಅಂತ ನೆನಪು ಮಾಡ್ಕೋತಿದ್ಯಾ? ಅಮ್ಮ, ನೀನು ಬೇರೆ ಥರ ಅರ್ಥ ಮಾಡ್ಕೊಂಡು ನೊಂದ್ಕೋಬೇಡ ಅಮ್ಮ. ಅರ್ಥ ಅದೇ ಅಲ್ವಾ ವಿಶಾಲ್? ಅಮ್ಮ, ಇಷ್ಟು ವರ್ಷ ನಿನಗೆ ನಾನು ಮಾಡಿದ ಸೇವೆ, ನಿನಗೆ ತೋರಿಸಿದ ಪ್ರೀತಿ ಎಲ್ಲ ಎಲ್ಲ ವ್ಯರ್ಥ ಆದಾಗೇನೆ. ತಿಲೋತ್ತಮ ಚಿಕ್ಕ ಹುಡುಗ ಏನೋ ಅಂದ್ಬಿಟ್ಟ, ಅದನ್ನೆಲ್ಲ ಮನಸ್ಸು ಹಚ್ಕೊಳ್ಳೋದ? ಚಿಕ್ಕವನ್ ಹೇಗಾಗ್ತಾನೆ? ಮದ್ವೆನೆ ಮಾಡಿದಿರಲ್ಲ. ಆವಾಗ್ಲೇ ಶೋಭನ ಆಗಿದ್ರೆ ನೈನಿಗೆ ಪ್ರಜ್ಞೆ ತಪ್ತಿತ್ತು. ಏಯ್, ತಲೆ ಕೆಟ್ಟವಳೆ, ಮಧ್ಯದಲ್ಲಿ ಮಾತಾಡ್ಬೇಡ. ಛೇ, ಅಕ್ಕನ ಸೆಂಟಿಮೆಂಟಲ್ ಆಕ್ಷನ್ಗೆ ಈ ಹಾಸಿನಿ ಅಡ್ಡ ಬರ್ತಿದ್ದಾಳೆ. ಅಮ್ಮ, ನನ್ನ ಬಾಯ್ ತಪ್ಪು ಹೇಳ್ದೆ ಅನ್ಕೊಮ್ಮ. ಅಮ್ಮ, ಏನೋ ಗೊತ್ತಿಲ್ಲದೆ ಹೇಳ್ದೆ ಅಮ್ಮ. ನನ್ನ ಮನ್ಸಲ್ಲಿ ಯಾವಾಗಲೂ ನೀನೇ ಇರ್ತೀಯಮ್ಮ. ಮನ್ಸಲ್ಲಿ ಇಲ್ಲ ಅಂದಿದ್ರೆ ನೀನಂತ ಮಾತು ಹೇಳ್ತಿರ್ಲಿಲ್ಲ ವಿಶಾಲ್. ನಿನಗೋಸ್ಕರ ನಾನು ವಿಷ ಕೂಡ ಕುಡ್ದಿದ್ದೀನಿ ಅಮ್ಮ. ಆದ್ರೆ ನೀನ್ ಹೇಳಿದ ಮಾತು ವಿಷಕ್ಕಿಂತ ಜಾಸ್ತಿ ಕಹಿ ಆಗಿದೆ.
ಅಮ್ಮ 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 ಸಾರಿ ಅಮ್ಮ ಅಮ್ಮ. ಅತ್ತೆ ವಿಷ ಕಹಿ ಆಗಿತ್ತಾ? ಒಗರಾಗಿರುತ್ತಲ್ಲ. ಏಯ್ ಒಂದ್ ಅರ್ಧ ಲೀಟರ್ ಕೊಡ್ತೀನಿ ಕಣೆ, ಕುಡಿದ್ಬಿಡೆ. ಅಮ್ಮ ಹಾಸಿನಮ್ಮ, ಒಂದು 5 ನಿಮಿಷ ಸುಮ್ಮನೆ ಇರು ಸಾಕು. ಅಕ್ಕ ಮಾತಾಡ್ಬೇಕಾದ್ರೆ ಮಾತಾಡ್ಬೇಡಮ್ಮ, ನಿನ್ ಕೈ ಮುಗಿದು ಕೇಳ್ಕೊತೀನಿ. ವಿಶಾಲ್ ಗಾಯತ್ರಿ ಅತ್ತೆನ ಯಾಕೆ ನೆನ್ಸ್ಕೊಂಡ ಅಂತ ನಂಗೆ ಮಾತ್ರ ಗೊತ್ತು. ಏನ್ ಗೊತ್ತಿದೆಯಮ್ಮ ನಿನಗೆ? ಗಾಯತ್ರಿ ಅತ್ತೆ ಹಾಡಿದ ಹಾಡನ್ನೇ ನೈನಿ ಹಾಡಿದ್ಲು. ಅದೇ ಅದ್ಭುತ, ಆಶ್ಚರ್ಯ, ಅಮೋಘ. ಅಮ್ಮ ಹಾಡಿದ್ದು ನೈನಿ ಹೇಗೆ ಹಾಡಿದ್ಲು ಅಂತ ವಿಶಾಲ್ ಯೋಚನೆ ಮಾಡ್ತಿದ್ದ. ಇಷ್ಟ ಇದೆಯೋ ಇಲ್ವೋ ಅನ್ನೋದು ಪಕ್ಕಕ್ಕಿಟ್ರೆ ಬೆಟ್ಟದ ಥರ ಇರೋ ಕೋಪ ಕರೆಕ್ಟಾ ಬಂತು. ಅದಕ್ಕೆ ನೈನಿಗೆ ಛತ್ರಿ ಕೊಟ್ಟ. ಈ ಛತ್ರಿ ವಿಷಯ ಏನೋ. ಹೋಗ್ಲಿ ಬಿಡು, ನೈನಿಯಿಂದಲೇ ಗಾಯತ್ರಿನ ನೆನಪು ಮಾಡ್ಕೊಂಡ್ವಿ. ಬರೀ ನೆನ್ಪು ಮಾಡ್ಕೊಳ್ಳೋದಷ್ಟೇ ಅಲ್ಲ ಅತ್ತೆ, ಹಾಸಿನಿ, ಅಹಲ್ಯ, ಜಗದೀಶ್ ಮನ್ಸಲ್ಲೇ ಇವತ್ತು ಹಬ್ಬ ಆಚರಿಸ್ತಾ ಇರ್ತಾರೆ. ನಯನಿ, ಗಾಯತ್ರಿ ದೇವಿನ ವಿಶಾಲ್ ಅಮ್ಮ ಅಂತ ಕೂಡ ಕರಿಬಾರ್ದು ಅನ್ನೋ ಥರ ನಾನ್ ನೋಡ್ಕೋತಾ ಇದ್ರೆ, ನೀನು ಸ್ವಂತ ತಾಯಿ ಅಂತ ನೀನು ಅವನಿಗೆ ನೆನಪು ಮಾಡ್ಕೊಟ್ಟೆ ಅಲ್ವಾ? ನಾನು ನಿನ್ನ ಸುಮ್ಮನೆ ಬಿಡಲ್ಲ. ತಲೆ ಕೆಟ್ಟಿದ್ಯಾ? ಪೊಲೀಸ್ ಜೀಪ್ನ ಯಾರು ಸುಟ್ಟಾಕ್ತಾರೆ? ಮುಂದೆ ನಡೆಯೋದೆಲ್ಲ ಗೊತ್ತಾಗತ್ತೆ ಅಂತ ಬಿಲ್ಡಪ್ ಕೊಡ್ತಾಳು ಸರ್. ಭವಿಷ್ಯ ಏನು ಅಂತ ನನಗೆ ಅಮ್ಮವರೇ ತೋರಿಸ್ತಾರೆ. ಮುಂದೆ ಆಗೋ ಅಪಾಯನ ತೋರಿಸಿ ಕಾಪಾಡು ಅಂತ ಆದೇಶಿಸ್ತಾಳೆ. ಸರ್, ಜ್ವರ ಜಾಸ್ತಿ ಆದರೆ ಹಿಂಗೆ ಮಾತಾಡ್ತಾರೆ ಸರ್ ಜನ. ನಡಿ. ಅಯ್ಯೋ ಅಣ್ಣ ಅಣ್ಣ ಅಣ್ಣ, ನನ್ನ ಮಾತನ್ನ ನಿರ್ಲಕ್ಷಿಸ್ಬೇಡಿ ಅಣ್ಣ. ಆ ಪೊಲೀಸ್ ಜೀಪು ಸುಟ್ಟು ಹೋಗುತ್ತಣ್ಣ. ದಯವಿಟ್ಟು ನನ್ನ ಮಾತು ಕೇಳಿ, ನನ್ನ ಮಾತನ್ನು ತೆಗ್ದು ಹಾಕ್ಬೇಡಿ ಅಣ್ಣ. ನನ್ನ ಮಾತು ನಂಬಿ ಒಂದ್ಸಲ ನನ್ನ ಮಾತು ಕೇಳಿ ಅಣ್ಣ. ಮೊದಲು ಹಾಸ್ಪಿಟ್ಲಿಗೆ ಹೋಗಿ ನಿನ್ನ ಆರೋಗ್ಯನ ಸರಿಯಾಗಿ ತೋರಿಸ್ಕೊ. ತಗೋ ಈ ದುಡ್ಡನ್ನ. ಬೇಡ ಅಣ್ಣ, ನನ್ಗೇನು ಬೇಡ. ನೀವು ಕ್ಷೇಮವಾಗಿರ್ಬೇಕು, ಅಪಾಯದಿಂದ ಹೊರಗೆ ಬರಬೇಕು, ನನ್ಗಷ್ಟೇ ಸಾಕು. ಸರಿ ಬಿಡು. ಹೇಯ್, ನಿನ್ ಗಾಡಿ ತೆಗಿಯೋ. ಆಯ್ತು ಸರ್. ಅಣ್ಣ 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 ಅಣ್ಣ, ನನ್ನ ಮಾತು ಕೇಳಿ ಅಣ್ಣ. ಆ ಗಾಡಿ ಹತ್ತಿರ ನಡಿಯಮ್ಮ. ನಿಮ್ಗೆ ಏನಾದ್ರೂ ಅನಾಹುತ ಆಗುತ್ತೆ. ನನ್ನ ಮಾತು ಕೇಳಿ ಏನ್ ಮಾತಾಡ್ತಾ ಇದೀಯ ನೀನು? ಅಣ್ಣ ಅಣ್ಣ, ನನ್ನ ಮಾತು ಕೇಳಿ, ನಾನು ಹೇಳೋದನ್ನ ಕೇಳಿ. ಮೊದ್ಲೋಗಿ ಹಾಸ್ಪಿಟಲ್ ತೋರಿಸ್ಕೊ, ಹೋಗು. ಅಣ್ಣ ಅಣ್ಣ, ಗಾಡಿ ಹತ್ಬೇಡಿ ಅಣ್ಣ, ದಯವಿಟ್ಟು ಹತ್ಬೇಡಿ. ನನ್ನ ಮಾತು ಕೇಳಿ, ಗಾಡಿ ಸುಟ್ಟು ಹೋಗುತ್ತೆ. ನನ್ನ ಮಾತು ಕೇಳಿ ಅಣ್ಣ ಅಣ್ಣ, ನೀನ್ ನಡಿ ಅಮ್ಮ. ಗಾಡಿ ಹತ್ಬೇಡಿ ನೀನ್ ನಡಿ. ದಯವಿಟ್ಟು. ನನ್ನ ಮಾತು ಕೇಳಿ, ಗಾಡಿ ಸುಟ್ಟು ಹೋಗುತ್ತೆ ಅಣ್ಣ. ಅಯ್ಯೋ, ಪೊಲೀಸ್ ಅಣ್ಣ, ಪೊಲೀಸ್ ಅಣ್ಣ. ಅಣ್ಣ ಅಣ್ಣ, ಪೊಲೀಸ್ ಅವ್ರ ಹತ್ರ ಹೋಗ್ಬೇಕು. ಪೊಲೀಸ್ ಸ್ಟೇಷನ್ಗೆ ಹಾ, ಹೀಗೆ ಮುಂದೋಗಿ ಬರಕ್ ತಿರ್ಕೊಳ್ಳಿ. ಸರಿ ಅಣ್ಣ. ಸರ್, ಟೀ ಸರ್. ಟೀ ತಣ್ಣಗಾಗತ್ತೆ ಸರ್. ನನಗೆ ತಲೆ ಕೆಡ್ತಾ ಇದೆ. ಎಷ್ಟಲ್ಲಿ ಹೇಳ್ಬೇಕು ನಿನಗೆ? ನೀನು ನನಗೆ ಅಸಿಸ್ಟೆಂಟ್ ಅಲ್ಲ, ಪಬ್ಲಿಕ್ ಸರ್ವೆಂಟು. ಅವ್ರಿಗೆ ಸಹಾಯ ಮಾಡು. ಮತ್ತೆ ಬಂದ್ಲು. ನಿಮ್ಮ ರಾಶಿ ಫಲ ಯಾಕೋ ಚೆನ್ನಾಗಿಲ್ಲ ಸರ್. ನಿಜವಾಗ್ಲೂ ಚೆನ್ನಾಗಿಲ್ಲ. ನನ್ನ ಮಾತು ಕೇಳಿದ್ರೆ ನೀವು ಕ್ಷೇಮವಾಗಿರ್ತೀರಾ? ಏನಮ್ಮ, ಒಂದ್ಸಲಿ ಹೇಳೋದು ನಿಂಗೆ ಅರ್ಥ ಆಗಲ್ವಾ? ಜ್ವರ ಬಂದಿದೆ, ಔಷಧಿ ತಗೊಂಡು ಮಲ್ಕೋಬಾರ್ದ? ನಮ್ಮನ್ನ ಯಾಕೆ ಪೀಡಿಸ್ತಾ ಇದೆಯಾ?
ಪೊಲೀಸ್ ಅಣ್ಣ, ನನ್ನ ಮಾತು ನಿಮ್ಗೆ ತಮಾಷೆ ಅಂತ ಅನ್ಸ್ಬೋದು, ಆದ್ರೆ ಗ್ರಹಚಾರ ನಿಮ್ಮನ್ನ ಖಂಡಿತ ಬಿಡಲ್ಲ. ನಿಮ್ ಗಾಡಿ ಸುಟ್ಟು ಬೂದಿ ಆಗುತ್ತಣ್ಣ. ಇದು ನಡೆಯೋದಂತೂ ನಿಜ. ಏನಮ್ಮ, ಗಿಳಿ ತಗೊಂಡ್ಬರ್ಬೋದಲ್ವಾ? ಸ್ಟೇಷನ್ ಮುಂದೆ ಕೂತು ಭವಿಷ್ಯ ಹೇಳ್ಬೋದು. ಗಿಳಿನ? ಗಿಳಿ ಅಂದ್ರೆ ನನ್ನ ಶಿವ ಮನೇಲೇ ಇದ್ದಾನೆ. ನಾನು ಗಾಬ್ರಿಲ್ ಬಂದ್ಬಿಟ್ಟೆ. ಸರ್, ಡೌಟೇ ಇಲ್ಲ, ಹುಚ್ಚು ಇವಳು. ನಡೆಯಮ್ಮ, ಮೊದಲೇ ಪೊಲೀಸ್ನವ್ರಿಗೆ ಟೈಮ್ ಇರಲ್ಲ. ನಿನ್ ಗಾಡಿ ತೆಗಿ. ಓಕೆ ಸರ್. ಅಯ್ಯೋ ಅಣ್ಣ, ಬೇಡಣ್ಣ, ನನ್ನ ಮಾತು ಕೇಳಿ. ನೀವು ಹೋಗ್ಬೇಡಿ ಅಣ್ಣ, ಆ ಗಾಡಿ ಹತ್ಬೇಡಿ. ನಿಮ್ ಕಾಲ್ ಹಿಡ್ಕೋತೀರಣ್ಣ, ದಯವಿಟ್ಟು ನನ್ನ ಮಾತು ಏನಮ್ಮ ಕೇಳಿ. ಇದು? ಏನಮ್ಮ ಇದು? ಬಿಡು ಬಿಡು ನನ್ನ ಕಾಲನ್ ಬಿಡು. ಬಿಡಮ್ಮ, ಬಿಡು ನನ್ನ ಕಾಲನ್ನ. ಅರೆ ಬಿಡಮ್ಮ. ಅರೆ ಏನಮ್ಮ ಇದು? ನಾನ್ ಬಿಡಲ್ಲ ಅಣ್ಣ. ಹೇ, ಕಾಲ್ ಬಿಡು. ನಾನು ಕಾಪಾಡಕ್ಕೆ ಅಂತಾನೆ ಬಂದಿದ್ದೀನಿ. ನಾನ್ ನಿಮ್ಮನ್ನ ಹೋಗಕ್ ಬಿಡಲ್ಲ. ನನ್ ಮಾತ್ ಕೇಳಿ. ಸಿನಿಮಾ ನೋಡೋ ತರ ನಿಂತಿದ್ರಲ್ಲ, ಕರ್ಕೊಳ್ಳಿ ಇವಳನ್ನ. ಹೇ ಸಾರಿ ಸರ್, ಹೆಣ್ಮಗಳಲ್ವಾ? ಹೇ, ಲೇಡಿ ಕಾನ್ಸ್ಟೇಬಲ್ಸ್ ಇದಾರ್ತಾನೆ. ಹೇಳು. ಹಾಗಲ್ಲ ಅಣ್ಣ. ಏನಮ್ಮ, ಬನ್ನಿ, ನನ್ ಮಾತ್ ಕೇಳಿ. ಕರ್ಕೊಂಡೋಗಿ. ಹಾಗಲ್ಲ, ನನ್ ಮಾತ್ ಕೇಳಿ. ಅಣ್ಣ, ಬಿಡು ನನ್ನ ಕಾಲನ್ ಬಿಡು. ನನ್ ಮಾತ್ ಕೇಳಿ ಅಣ್ಣ. ಅರೆ. ದಯವಿಟ್ಟು ಹೋಗ್ಬೇಡಿ. ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಹೋಗ್ಬೇಡಿ. ಆ ಗಾಡಿ ಹತ್ಬೇಡಿ ಅಣ್ಣ. ನನ್ನನ್ನು ಬಿಟ್ಬಿಡಿ, ಹೋಗ್ಬೇಡಿ ಅಣ್ಣ. ವಿಶಾಲ್ ಯಜಮಾನ್ರು ಕೂಡ ನನಗೆ ಹುಚ್ಚು, ನಾನು ಸುಳ್ಳು ಹೇಳ್ತೀನಿ ಅಂತಿರ್ತಾರೆ. ಆದ್ರೆ ನಾನೇನು ಅನ್ಕೊಳ್ಳಲ್ಲ. ಅಮ್ಮನವರು ಮುಂದೆ ಆಗೋ ಅಪಾಯನ ನನಗೆ ಮುಂಚೆನೆ ತೋರಿಸ್ತಾಳೆ. ನಿಮ್ಮನ್ನ ಕಾಪಾಡಕ್ಕೆ ಅಂತ ಬಂದಿದ್ದೀನಿ ಅಣ್ಣ. ಎಲ್ಲಿಗೂ ಹೋಗ್ಬೇಡಿ, ನನ್ನ ಮಾತು ಕೇಳಿ. ಎಲ್ಲಿಂದ ಬರ್ತಾರೋ ಇಂಥವ್ರು? ಇವರು ಮನೆಯವ್ರಿಗೆ ಫೋನ್ ಮಾಡಿದ್ರೇನೆ ಈ ನ್ಯೂಸ್ ಸೆನ್ಸ್ ನಿಲ್ಲೋದು. ಅಣ್ಣ, ನನ್ನ ಮಾತನ್ನ ಒಂದ್ಸಲ ಕೇಳಿಸ್ಕೊಳ್ಳಿ ಅಣ್ಣ. ಅಣ್ಣ, ನನ್ನ ಮಾತು ಕೇಳಿ, ಕೈ ಮುಗಿತೀನಿ. ಅಕ್ಕ, ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದಿದೆ. ಸ್ಪೀಕರ್ ಆನ್ ಮಾಡಿ ಮಾತಾಡು. ಹಲೋ, ನಾನು ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಮಾತಾಡ್ತಾ ಇರೋದು. ಗುಡ್ ಮಾರ್ನಿಂಗ್ ಸರ್. ಹೇಳಿ ಸರ್. ನಿಮ್ಮ ಮನೆ ಸೊಸೆ ನೈನಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾಳೆ. ಅಪ್ಪಿ ತಪ್ಪಿ ವಿಷದ ಬಾಟ್ಲ್ನ ನಾನೇ ಔಟ್ ಹೌಸಲ್ಲಿ ಇಟ್ಟೆ ಅಂತ ಪೊಲೀಸವ್ರಿಗೆ ಗೊತ್ತಾಗೋಯ್ತಾ? ಮೊದಲು ಈ ಫೋನ್ ಅವಾಯ್ಡ್ ಮಾಡಬೇಕು. ಅಯ್ಯೋ, ಫೋನ್ ಕಟ್ಟಾಯ್ತಕ್ಕ, ಮತ್ತೆ ಮಾಡ್ತಾರೆ ಬಿಡಕ್ಕ. ಏನು ಮಾತಾಡದೆ ಕಟ್ ಮಾಡಿಬಿಟ್ರಲ್ಲ. ಅವ್ರಿಗೆ ನನ್ನ ಮೇಲೆ ಕೋಪ ಅಣ್ಣ. ನೀವಾದ್ರೂ ದಯಮಾಡಿ ನನ್ನ ಮಾತು ಕೇಳಿ. ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಿದ್ದಾಳೆ ಇವಳು? ನಮ್ಮನ್ನು ಸಿಕ್ಕಾಕ್ಸಕ್ಕೆ ವಿಶಾಲ್. ಯಾಕೆ ಆ ಥರ ಮಾತಾಡ್ತೀಯೋ? ನೈನಿ ಹಾಗೆಲ್ಲ ಮಾಡಲ್ಲ. ಇಲ್ಲ ಅಂದಿದ್ರೆ ನೈನಿ ಸ್ಟೇಷನ್ಗೆ ಯಾಕೆ ಹೋಗ್ತಿದ್ಲೋ ಅತ್ತೆ? ಹಿಂಸೆ ಕೊಡ್ತೀವಿ ಅಂತಾನೋ, ವರದಕ್ಷಿಣೆ ಕೇಳ್ತೀವಿ ಅಂತಾನೋ ಯಾವುದೋ ಒಂದು ಕೇಸ್ ಹಾಕಿ ಅವಳನ್ನ ಈ ಮನೆಯಿಂದ ಆಚೆ ಹಾಕಿದ್ದಕ್ಕೆ ಮತ್ತೆ ನಮ್ಮ ಮೇಲೆ ಪ್ರತೀಕಾರ ತೀರಿಸ್ಕೋತಾಳೆ. ಅಲ್ದೆ ನಾನೇ ಹಾಲಿಗೆ ವಿಷ ಬೆರೆಸಿದ್ದು ಅಂತ ಹೇಳಿದ್ರು ಹೇಳ್ಬೋದು. ತಪ್ಪು ನನ್ ಮೇಲೆ ಹಾಕೋದಕ್ ನೋಡಿದ್ಲಲ್ಲ. ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ನೀವೇ ಭುಜ ಮುಟ್ಕೋತಿದ್ದೀರಲ್ಲ ಮಾವ. ನಿಮ್ ಬಗ್ಗೆನೇ ಹೇಳೋದಕ್ಕೆ ನೈನಿ ಸ್ಟೇಷನ್ಗೆ ಹೋಗಿದ್ದಾಳೆ ಅಂತ ಹೇಗ್ ಅನ್ಕೋತೀರಾ? ಏಯ್, ನೀನು ಬಾಯಿ ಮುಚ್ಕೊಂಡು ಮೊದಲಿಂದ ಹೋಗು. ಇತ್ತಿದ್ ಮಾತಾಡಿದ್ರೆ ಕೋಪ ಯಾಕೋ. ವಿಶಾಲ್, ರಾತ್ರಿ ಅವಳು ಮಳೆ ನೆನೀತಿದ್ಲು ಅಂತ ನೀನ್ ಛತ್ರಿ ಕೊಡಕ್ ಹೋದೆ. ಅವಳು ನಿನ್ ಜೀವನ ಹಾಳು ಮಾಡಿದ್ರು ನೀನ್ ಅವಳಿಗೆ ಸಹಾಯ ಮಾಡ್ಬೇಕು ಅನ್ಕೊಂಡೆ. ಆದ್ರೆ ಈಗ ಅವಳು ಏನ್ ಮಾಡಿದ್ಲು? ಇಡೀ ಕುಟುಂಬನೇ ರೋಡ್ ತರಬೇಕು ಅಂತಿದ್ದಾಳೆ. ಅವಳಿದ್ದಾನೆ, ನಾನು ಬೇರೆ, ಸ್ವಂತ ತಾಯಿ ಬೇರೆ ಅಂತ ವ್ಯತ್ಯಾಸ ಕೂಡ ತೋರಿಸ್ಬಿಟ್ಟೆ. ಅಮ್ಮ, ಅದು ಹಾಗೆ. ಹೋಗು, ಈಗಲೂ ಸ್ಟೇಷನ್ಗೆ ಹೋಗಿ ಏನಾದ್ರೂ ಸಹಾಯ ಮಾಡ್ಬೇಕು ಅನ್ನೋದಿದ್ರೆ ಮಾಡು. ನಿಮ್ಮ ಮನೆ ಸೊಸೆ ನೈನಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾಳೆ. ತಪ್ಪು ಮಾಡಿಬಿಟ್ಟೆ ಅಮ್ಮ, ತಪ್ಪು ಮಾಡಿಬಿಟ್ಟೆ.
ರಾತ್ರಿ ಹೆಲ್ಪ್ ಮಾಡಿದೆ, ನಾನು ಅವಳನ್ನ ಹಾಗೆ ಕಳಿಸ್ಬೇಕಾಗಿತ್ತು. ಮತ್ತೆ ಇನ್ಸ್ಪೆಕ್ಟ್ರೆ, ಮಾವ ಆ ಫೋನ್ ಕೊಡಿ ಇಲ್ಲಿ. ಅದು ವಿಶಾಲ್, ಅದು ಫೋನ್ ಕೊಡಿ ಅಂದೆ. ಹಲೋ ಸರ್, ನಾವು ಹೇಳೋದನ್ನ ಸರಿಯಾಗಿ ಕೇಳಿ. ನಿಮ್ಮ ಮನೆ ಸೊಸೆ ನೈನಿ ಸ್ಟೇಷನ್ಗೆ ಬಂದಿದ್ದಾಳೆ. ನಾನು ಬರ್ತಿದ್ದೀನಿ ಇನ್ಸ್ಪೆಕ್ಟರ್. ಅವಳು ಹೇಳೋ ಯಾವ ಮಾತನ್ನು ನಂಬಾರ್ದು, ಬರೀ ಸುಳ್ಳು ಹೇಳ್ತಾಳೆ. ಹಲೋ ಹಲೋ, ಛೇ, ಇವ್ರಿಗೇನು ತೊಂದರೆನೋ ಅರ್ಥ ಆಗ್ತಿಲ್ಲ. ಅಪ್ಪ ವಿಶಾಲ್, ನೀನೊಬ್ನೇ ಹೋದ್ರೆ ಅತ್ರಿನೈನಿ ನಿನ್ನ ಸಿಕ್ಕಾಕಿಸ್ತಾಳಪ್ಪ. ನಾನು ನಿನ್ ಜೊತೆ ಬರ್ತೀನಿ, ನಡಿ. ಯಾರು ಬರಬೇಡಿ ಅಮ್ಮ, ನಾನೇ ಹೋಗಿ ಅವ್ರ ಊರಲ್ಲಿ ಬಿಟ್ಟು ಬರ್ತೀನಿ. ವಿಶಾಲ್, ಏನ್ ಮಾತಾಡ್ತಿದ್ಯಾ? ಡ್ಯಾಡ್ ಪ್ಲೀಸ್ ಪ್ಲೀಸ್. ವಿಶಾಲ್, ನಾನು ಒಂದ್ ಅನ್ಕೊಂಡ್ರೆ ಇಲ್ಲಿ ಇನ್ನೊಂದು ಆಗ್ತಾ ಇದೆ. ಇವಳು ಮನೆಯವ್ರು ಇಲ್ಲಿಗೆ ಬರ್ತಾ ಇದ್ದಾರೆ, ಇವಳನ್ನ ಅಲ್ಲಿ ಕೂಡಿಸಿ. ಬೇಡ ಅಣ್ಣ, ನಿಮ್ ಪ್ರಾಣ ಹೋಗುತ್ತಣ್ಣ. ಆ ಗಾಡಿಯಲ್ಲಿ ಮಾತ್ರ ಹೋಗ್ಬೇಡಿ ಅಣ್ಣ. ಏನ್ ನೋಡ್ತಾ ಇದ್ದೀರಾ? ಇವಳನ್ನ ಕರ್ಕೊಂಡೋಗಿ ಲಾಕಪ್ ಅಲ್ಲಿ ಹಾಕಿ. ಅಣ್ಣ, ನನ್ ಮಾತ್ ಕೇಳಿ, ಅದ್ ಹಾಗಲ್ಲ. ನೀವ್ ಮಾತ್ರ ಗಾಡಿ ಹತ್ಬೇಡಿ, ಕರ್ಕೊಂಡೋಗಿ. ಗಾಡಿ ಹತ್ಬೇಡಿ ಅಣ್ಣ. ಅಯ್ಯೋ, ಬೇಡ ಅಣ್ಣ, ನನ್ ಬಿಡಿ. ಬೇಡ ಅಣ್ಣ, ಅರ್ಥ ಆಗಲ್ವಾ? ನನ್ ಮಾತ್ ಕೇಳಿ ಅಣ್ಣ. ಬೇಡ ಅಣ್ಣ, ನಡಿಯಮ್ಮ. ಬಿಡಿ. ನನ್ ಮಾತ್ ಕೇಳಿ ಅಣ್ಣ, ನನ್ ಮಾತ್ ಕೇಳಿ. ಕಮಿಷನರ್ ಸರ್ ಫೋನ್ ಮಾಡ್ತಾ ಇದ್ದಾರಲ್ಲ. ಗುಡ್ ಮಾರ್ನಿಂಗ್ ಸರ್. ಶೇಖರ್, ವೆಂಕಟಗಿರಿಯಲ್ಲಿ 2 ಗುಂಪುಗಳ ನಡುವೆ ಘರ್ಷಣೆ ನಡೀತಾ ಇದೆ. ಸಿಚುಯೇಷನ್ ಸೀರಿಯಸ್ ಆದ್ರೆ ಬಾಂಬ್ಗಳು ಹಾಕ್ತಾರೆ. ನಾನು ನೋಡ್ಕೊಂತೀನಿ ಸರ್. ನೋಡ್ತೀನಿ ಅಂತ ಶೋ ನೋಡಿದ್ರೆ ಟಿವಿಯಲ್ಲಿ ಪ್ರೋಗ್ರಾಮ್ ಆಗುತ್ತೆ. ಹಂಗಾದ್ರೆ ನನಗೆ ಹೋಮ್ ಮಿನಿಸ್ಟ್ರಿಂದ ಫೋನ್ ಬರುತ್ತೆ. ಸರ್, ನಾನು ಹ್ಯಾಂಡಲ್ ಮಾಡ್ತೀನಿ, ನಂಬಿ ಸರ್. ಹುಷಾರಾಗಿ ಹ್ಯಾಂಡ್ಲ್ ಮಾಡು. ಸಾಕೇತ್. ಹಾಂ ಸರ್. ವೆಂಕಟಗಿರಿಯಲ್ಲಿ 2 ಗುಂಪು ಮಧ್ಯೆ ಜಗಳ ನಡೀತಿದೆಯಂತ. ಯಾರು ಯಾರ ಮೇಲಾದರೂ ಅಟ್ಯಾಕ್ ಮಾಡ್ಬೋದು, ನಾವು ಅಲರ್ಟ್ ಆಗಿರ್ಬೇಕು. ಮೂವ್. ಓಕೆ ಸರ್. ಪೊಲೀಸ್ ಅಣ್ಣ, ಪೊಲೀಸ್ ಅಣ್ಣ, ನನ್ ಮಾತ್ ಕೇಳಿ. ಪೊಲೀಸ್ ಅಣ್ಣ, ಪೊಲೀಸ್ ಅಣ್ಣ, ಪೊಲೀಸ್ ಅಣ್ಣ, ನಿಂತ್ಕೊಳ್ಳಿ. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ರಿ ಅಣ್ಣ. ನನ್ ಮಾತ್ ಕೇಳಲಿಲ್ವಲ್ಲ. ಏ ಸುಮ್ನಿರು, ನಿಮ್ ಮನೆಯವ್ರು ಬರೋವರೆಗೂ ಏನು ಮಾತಾಡ್ಬೇಡ. ವಿಶಾಲಕ್ಷಮ್ಮ ತಾಯಿ, ಪೊಲೀಸ್ ಅಣ್ಣ ನನ್ ಮಾತ್ ಕೇಳಲಿಲ್ಲ. ಅವ್ರನ್ನ ಕಾಪಾಡಕ್ಕೆ ನಾನು ಹೋಗ್ಬೇಕು.
ದಾರಿ ತೋರ್ಸಮ್ಮ, ದಾರಿ ತೋರ್ಸು. ಯಜಮಾನ್ರು ಯಾಕೆ ಎಲ್ಲಿಗೆ ಬಂದ್ರು? ನನ್ನನ್ನು ಕರ್ಕೊಂಡು ಹೋಗಕ್ ಬಂದಿದ್ದಾರಾ? ಎಕ್ಸ್ಕ್ಯೂಸ್ ಮಿ ಸರ್. ಹೇಳಿ ಸರ್. ಇವಳು ಹೇಳಿದ ಮಾತು ಕೇಳಿ FIR ಏನಾದರೂ ಫೈಲ್ ಮಾಡಿದ್ರಾ? ಹಾಗೇನೂ ಇಲ್ವಲ್ಲ ಸರ್. ಜೈಲೊಳಗೆ ಹಾಕಿದ್ದಾಳೆ. ನಮ್ಮ ಇನ್ಸ್ಪೆಕ್ಟರ್ ಜೊತೆ ಏನೋ ಹುಚ್ಚುಚ್ಚಾಗಿ ಮಾತಾಡಿದ್ರು ಸರ್. ನೀವು ಬಂದರೆ ಸೈನ್ ಮಾಡಿಸಿ ಕಳಿಸ್ಕೊಡಕ್ಕೆ ಹೇಳಿದ್ದಾರೆ ಸರ್. ನಿಮ್ಮ ಹೆಸರು ಹೇಳಿ, ಅವ್ರು ನಿಮ್ಗೆ ಏನಾಗಬೇಕು ಬರ್ಕೋತೀನಿ. ಯಜಮಾನ್ರು ಈಗಲಾದ್ರೂ ನಾನು ಅವ್ರ ಹೆಂಡತಿ ಅಂತ ಹೇಳ್ಕೋತಾರ? ಹೇಳಿ ಸರ್. ಒಂದ್ಸಲ ಹೇಳಿ ಯಜಮಾನ್ರೆ, ಇಲ್ಲಿಂದ ತಲೆ ಎತ್ಕೊಂಡು ಹೊರಗೆ ಬರ್ತೀನಿ. ಸರ್ ಹೇಳಿ, ಅವ್ರು ಏನಾಗ್ಬೇಕು ನಿಮಗೆ? ಇವಳಿಗೂ ನಮ್ಮ ಫ್ಯಾಮಿಲಿಗೂ ಯಾವ ಸಂಬಂಧನೂ ಇಲ್ಲ, ಯಾವ ಸಂಬಂಧನೂ ಇಲ್ಲ, ಯಾವ ಸಂಬಂಧನೂ ಇಲ್ಲ, ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇಲ್ಲ ಅಂದ್ರೆ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಸರ್? ಇವಳನ್ನ ಬಿಡ್ಸೋಣ ಅಂತ. ಯಾವ ರಿಲೇಷನ್ ಇಲ್ಲ ಅಂದ್ರೆ ಬಿಡೋಕ್ಕಾಗಲ್ಲ ಸರ್. ನಮ್ಮ ಇನ್ಸ್ಪೆಕ್ಟರ್ ಬಂದ್ರೆ ಸೀರಿಯಸ್ ಆಗ್ತಾರೆ. ಬಿಟ್ಬಿಡಿ ಅನ್ನಲ್ಲ, ಯಾಕೆ ರೂಲ್ಸ್ ಮಾತಾಡ್ತಿದ್ದೀರಾ? ಫ್ಯಾಮಿಲಿ ಮೆಂಬರ್ಸ್ ಅಲ್ಲ ಅಂದಮೇಲೆ ಹೆಣ್ಮಗಳನ್ನ ನಿಮ್ಮ ಜೊತೆ ಕಳ್ಸೋಕ್ಕಾಗಲ್ಲ. ಇಲ್ಲ ಅಂದ್ರೆ ಇನ್ಸ್ಪೆಕ್ಟರ್ ಬರೋರು ವೇಟ್ ಮಾಡಿ. ನನಗಷ್ಟು ಟೈಮ್ ಇಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ, ನಾನೇ ಹೋಗಿ ನೋಡ್ಕೊಂಡ್ಬರ್ತೀನಿ. ಬೇಡ ಬೇಡ, ಪೊಲೀಸ್ ಅಣ್ಣ ಎಲ್ಲಿದ್ದಾರೆ ಅಂತ ಇವ್ರಿಗೆ ಹೇಳ್ಬೇಡಿ. ನಿಮ್ಮ ಕೈ ಮುಗಿತೀನಿ. ಅಲ್ಲಿ ದೊಡ್ಡ ಅನಾಹುತ ಆಗೋದ್ರಲ್ಲಿದೆ. ನೀವು ತೊಂದರೆಯಲ್ಲಿ ಸಿಕ್ಕಾಕೋಬಾರ್ದು. ಬಂದಾಗಿಂದ ಇದೇ ಮಾತು ಸರ್. ಇನ್ಸ್ಪೆಕ್ಟರ್ ಸರ್ ವೆಂಕಟಗಿರಿ ಏರಿಯಾಗೆ ಹೋಗಿದ್ದಾರೆ. ಬೇಕಾದ್ರೆ ಅಲ್ಲೇ ಹೋಗಿ ಮೀಟ್ ಮಾಡಿ. ಯಾಕೆ ಹೇಳ್ತಿದ್ದೀರಾ ನೀವು? ಯಜಮಾನ್ರೆ, ನೀವು ಹೋಗ್ಬೇಡಿ. ಯಜಮಾನ್ರೆ, ದಯವಿಟ್ಟು ಹೋಗ್ಬೇಡಿ. ನನ್ನ ಮಾತು ಕೇಳಿ. ಅಳ್ಬೇಡ. ನಿನ್ನನ್ನು ಬಿಡಿಸೋದಕ್ಕೆ ನಾನು ಅಲ್ಲಿಗೆ ಹೋಗ್ತಿರೋದು. ಬರ್ತೀನಿ. ಅಯ್ಯೋ ಯಜಮಾನ್ರೆ, 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 ಯಜಮಾನ್ರೆ. ಅಯ್ಯೋ, ಅಲ್ಲಿಗೆ ಹೋದ್ಮೇಲೆ ಯಾರು ವಾಪಸ್ ಬರ್ತಾರೋ ಅಂತ ಹೇಳಕ್ ಆಗಲ್ಲ ಯಜಮಾನ್ರೆ. ಅಯ್ಯೋ ಯಜಮಾನ್ರೆ, ಯಜಮಾನ್ರೆ. ಸರಿ ಸರ್, ಈ ಕಡೆ ಬಾರೆ. ನೋಡೋಕ್ ಒಳ್ಳೊಳ್ ತರ ಕಾಣ್ತಾಳೆ, ನೋಡಿದ್ರೆ ಪರ್ಸು ಒಡವೆ ಎಲ್ಲ ಕದೀತಾಳೆ. ಹೋಗೆ ಒಳಗೆ. ಏಯ್ ನಿಂತ್ಕೊಳ್ಳೆ. ಏಯ್ ತೆಗಿ ಬಾಗ್ಲು. ಸರ್ ಹಿಡ್ಕೊಳ್ಳಿ ಸರ್, ಅವಳ ಹಿಡ್ಕೊಳ್ಳಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಣ್ಣ. ಓಡ್ಬೇಡ ಕಣೆ.
ಆ ನಯನಿ ಮನೆ ಮುಂದೆ ಇಲ್ಲ ಅಂದ್ರೆ ಎಲ್ಲೋ ಹೋಗಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ ಅಂದ್ರೆ ನಾನೇ ವಿಷದ ಬಾಟಲ್ನ ಔಟ್ ಹೌಸಲ್ಲಿ ಇಟ್ಟಿದ್ದೀನಿ ಅಂತ ಪ್ರೂವ್ ಮಾಡೋದಕ್ಕೆ ಹೋಗಿದ್ದಾಳೆ ಏನೋ. ಆದಷ್ಟು ಬೇಗ ನಾನು ಇಲ್ಲಿಂದ ಹೊರಟು ಹೋದ್ರೆ ಸಾಕು. ಅಮ್ಮ, ಪರಶುಮಾವ ಎಲ್ಲೋ ಹೊರಗೆ ಹೋಗ್ತಿದ್ದೀರಾ? ಅದು ಹೇಳಿ. ಅದು ಎಲ್ಲಿಗೆ ಪುರುಷು? ಅಕ್ಕ, ನಿಂಗೆ ಹೇಳಿಲ್ವಲ್ಲ ನಾನು ಅರ್ಜೆಂಟ್ ಕೆಲಸ ಇದೆ, 2 ದಿನದಲ್ಲಿ ವಾಪಸ್ ಬರ್ತೀನಿ ಅಕ್ಕ. ನೀನು ಹೋಗೋ ಅವಶ್ಯಕತೆ ಇಲ್ಲ ಪರಶುರಾಮ್. ಯಾಕೆ ಚಿಕ್ಕತ್ತೆ? ಲಗೇಜ್ ಬ್ಯಾಗಲ್ಲಿ ಏನಾದ್ರೂ ಕಾಸ್ಟ್ಲಿ ಐಟಮ್ ತಗೊಂಡು ಹೋಗ್ತಿದ್ದಾರೆ ಅಂತನಾ? ಮಾವ ಇಲ್ಲಿ ಕೊಡಿ. ಅಮ್ಮ, ಎಷ್ಟು ಭಾರ ಇದೆ ಇದು. ಅಯ್ಯೋ, ನೀನ್ ಸುಮ್ಮನೆ ಇರಮ್ಮ. ಖರ್ಚು ಮಾಡೋದಕ್ಕೆ ಇದರಲ್ಲಿ ಕೋಟಿಗಳಿಲ್ಲ, ನಾನು ಇಸ್ತ್ರಿ ಮಾಡಿರೋ ಕೋಟ್ಗಳಿದೆ. ಹೌದಾ? ಎಲ್ರು ನನ್ನ ಹೋಗೋದಕ್ ಬಿಡಿ. ಆದ್ರೂ ನೀನ್ ಹೋಗ್ತೀಯಾ ಅಂದ್ರೆ ಆಂಟಿ ಯಾಕೆ ನೀನ್ ತಡಿತಾರೆ ಮಾವ? ನೀನ್ ಹೋಗ್ಬಾ. ಹೌದು ಅತ್ತೆ, ವಿಷ ಬೆರೆಸಿದ್ ಯಾರು ಅಂತ ವಿಚಾರಣೆ ನಡೀತಿರುವಾಗ ಪರಶುರಾಮ್ ಹೇಗ್ ಹೋಗ್ತಾನೆ? ಅಂದ್ರೆ ಏನರ್ಥ? ನನ್ ತಮ್ಮನ ಮೇಲೆ ಅನುಮಾನ ಪಡ್ತಿದ್ಯಾ? ಹಾಗಲ್ಲ ಅಕ್ಕ, ಪೊಲೀಸ್ ಅವ್ರಿಗೆ ಮನೇಲಿರೋರ್ ಬಗ್ಗೆನೇ ಡೌಟ್ ಇದೆ. ಅಂತಾದ್ರಲ್ಲಿ ಯಾರಾದ್ರೂ ಒಬ್ರು ಹೊರಗಡೆ ಹೋದ್ರೂ ಪ್ರಾಬ್ಲಮ್ ಆಗತ್ತೆ. ಬೇಕಂದ್ರೆ ಪೊಲೀಸ್ ಪರ್ಮಿಷನ್ ತಗೊಂಡು ಹೋಗಿ ಬರ್ಬೋದಲ್ವಾ? ಖುಷಿಯಾಗಿ. ಪೊಲೀಸರು ಬರೋಕ್ಕಿಂತ ಮುಂಚೆನೆ ಹೋಗೋಣ ಅಂದ್ರೆ ಅವ್ರ ಜೊತೆನೆ ಮಾತಾಡು ಅಂತ ಹೇಳ್ತಿದ್ದಾಳಲ್ಲ ಈ ಕುಡುಕಿ ಒಬ್ಳು. ಅಜ್ಜಿ, ನೀವು ಸೈಲೆಂಟ್ ಆಗಿದ್ರೆ ಮಾವನೇನೋ ತಪ್ಪು ಮಾಡಿರೋ ತರ ಆಗುತ್ತೆ. ಅದೇನೇ ಮುಖ್ಯವಾದ ಕೆಲಸ ಇದ್ರೂ ಆಮೇಲೆ ಮಾಡು. ಯಾರಾದ್ರೂ ಸತ್ ಹೋದ್ರು ಅಂತಾನು ಹೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇವನಿಗೆ ತಿಲೋತ್ತಮ ನಾವು ಬಿಟ್ರೆ ಯಾರು ಗತಿ ಇಲ್ಲ. ಎಲ್ರು ಇದ್ರು ನನ್ನ ಅನಾಥ ಅನ್ಬಿಟ್ರಲ್ಲ ಅತ್ತೆ. ನಾನು ಹಾಗೆ ಹೇಳಿಲ್ಲ. ನೀನು ಹೇಳಿದೆ ಕೇಳದೆ ಹೋಗ್ಬಿಟ್ರೆ ಪೊಲೀಸರಿಗೆ ಅನುಮಾನ, ನಮ್ಮ ಕೋಪ ತರಿಸಿದ್ರೆ ಆಮೇಲೆ ನಿನ್ನ ಲಗೇಜ್ ತರ ಕರ್ಕೊಂಡೋಗ್ತಾರೆ. ನಿನ್ ತಮ್ಮನಿಗೆ ಬುದ್ಧಿ ಹೇಳುತ್ತಿಲ್ಲ ತಮ್ಮ. ಕೆಲ್ಸ ನಿಧಾನ ಆಯ್ತು ಅಂತ ಫೀಲ್ ಆಗ್ಬೇಡ. ಏನೇ ಆದ್ರೂ ನಮ್ ಒಳ್ಳೇದಕ್ಕೆ. ನೀನ್ ಬಾ ಮಾವ, ನಾವು ಬೇರೆ ಕೆಲಸ ನೋಡೋಣ. ಅಯ್ಯೋ, ಎದ್ದೇಳಮ್ಮ, ಎದ್ದೇಳು, ಹುಷಾರು. ಏನಾಯ್ತಮ್ಮ? ಏಟಾಯ್ತಾ? ಅಯ್ಯಯ್ಯೋ, ಜಾಸ್ತಿ ಏಟಾದಂಗಿದೆ. ಏನಮ್ಮ, ಜಾಸ್ತಿ ನೋವಾಗ್ತಿದ್ಯಾ? ಅಯ್ಯೋ, ಅವ್ರನ್ನೇನು ಅನ್ಬೇಡಿ, ತಪ್ಪೆಲ್ಲ ನಂದೆ. ನೋಡ್ದೆ ಹಾಗೆ ಬಂದ್ಬಿಟ್ಟೆ. ಏನ್ರಪ್ಪ, ಮೇಡಮ್ ಅವ್ರು ಹೇಳಿದ್ರಲ್ಲ ತಪ್ಪೆಲ್ಲ ಅವ್ರದ್ದೇ ಅಂತ. ನಾನು ನೋಡ್ಕೋತೀನಿ, ನೀವು ಹೊರಡಿ ಹೊರಡಿ ಹೊರಡಿ, ನಿಮ್ಮ ಕೆಲಸ ನೋಡ್ಕೊಳ್ಳಿ. ಏನಮ್ಮ, ತುಂಬ ಏಟಾಯ್ತಾ?
ಅಮ್ಮ ಕೈಯಲ್ಲಿ ತುಂಬಾ ರಕ್ತ ಬರ್ತಿದೆಮ್ಮ, ಬಾ ಅಮ್ಮ ಆಸ್ಪತ್ರೆ ಕರ್ಕೊಂಡು ತೋರಿಸ್ತೀನಿ. ಅಯ್ಯೋ ಆಸ್ಪತ್ರೆಗೆಲ್ಲ ಬೇಡ ಅಣ್ಣ, ನೀವು ನಂಗೆ ಸಹಾಯ ಮಾಡಬೇಕು ಅಂದ್ರೆ ನನ್ನ ವೆಂಕಟಗಿರಿಲಿ ಬಿಟ್ಬಿಡಿ ಸಾಕು. ನಿಮ್ಮ ಋಣದಲ್ಲಿ ಇರ್ತೀನಿ ನಾನು. ಇಷ್ಟಕ್ಕೆಲ್ಲ ಯಾಕೆ ಋಣ ಅಂತ ಮಾತಾಡ್ತೀಯಮ್ಮ? ಬಾಮ್ಮ ಗಾಡೀಲಿ ಕೂತ್ಕೋ, ನಾನು ಕರ್ಕೊಂಡು ಹೋಗ್ತೀನಿ. ಬಾಮ್ಮ ಹತ್ತಮ್ಮ, ಹತ್ತು. ಎಲ್ಲಿದ್ಯಪ್ಪ? ಪೊಲೀಸ್ ಅವರು ನಿನ್ಗೇನೂ ಕಷ್ಟ ಕೊಡ್ಲಿಲ್ಲ ತಾನೆ? ನಂಗೆ ತುಂಬ ಭಯ ಆಗ್ತಿದೆ. ಟೆನ್ಷನ್ ಆಗ್ಬಿಡಿ ಅಮ್ಮ, ನೈನಿ ನಮ್ಮ ಮೇಲೇನು ಕಂಪ್ಲೇಂಟ್ ಕೊಟ್ಟಿಲ್ಲ. ಹುಚ್ಚುಜಾಗಿ ಮಾತಾಡಿದ್ದಕ್ಕೆ ಕೋಪದಲ್ಲಿ ಜೈಲ್ಗೆ ಹಾಕಿದ್ದಾರೆ. ಇನ್ಸ್ಪೆಕ್ಟರ್ ಪರ್ಮಿಷನ್ ತಗೊಂಡು ಅವಳನ್ನು ಬಿಡಿಸ್ತೀನಿ. ವಿಶಾಲ್, ಅವಳನ್ನ ಬಿಡಿಸಿ ಮನೆ ಕರ್ಕೊಂಡು ಬರ್ತೀಯಾ? ಮತ್ತೆ ಕರ್ಕೊಂಬರ್ತೀನಮ್ಮ, ಅವ್ರ ಊರಿಗೆ ಬಿಡ್ತೀನಿ ನಾನು. ಪೂರ್ ದಾರಿಯಲ್ಲೇ ಕಾರ್ ನಿಲ್ಲಿಸಿ ನಿನ್ನ ಲೈಫಿಂದ ನಾನು ದೂರ ಹೋಗ್ತಿದ್ದೀನಿ ಅಂತ ಹೇಳ್ಬರ್ತೀನಿ. ಅವಳು ಹುಚ್ಚಿ, ಅವಳ ಜೊತೆ ಜಾಸ್ತಿ ಹೊತ್ತಿರಬೇಡ. ಬಿಟ್ಟು ಬರೋದಷ್ಟೇ ಅಲ್ಲ, ಬಿಡಿಸ್ಕೊಂಡು ಬಾ. ತಪ್ಪದೆ ಅಮ್ಮ. ಏನೋಪ್ಪ ವಿಶಾಲ್, ಇವತ್ತಾದರೂ ನಿನ್ ಬೆನ್ನು ಹತ್ತಿರೋ ಆ ದರಿದ್ರ ಬಿಟ್ಟು ಹೋದ್ರೆ ಸಾಕು ಅನ್ಸುತ್ತೆ. ನೀವೇನು ಯೋಚಿಸ್ಬೇಡಿ ಅಮ್ಮ, ಎಲ್ಲ ಒಳ್ಳೇದಾಗುತ್ತೆ ಅಂತಿರ್ತೀರಲ್ಲ, ಹಾಗನ್ಕೊಂಡು ನೀವು ರಿಲ್ಯಾಕ್ಸ್ ಆಗಿರಿ. ಟೇಕ್ ಕೇರ್ ವಿಶಾಲ್. ಮುಕ್ಕಂಟಿಪುರ ರೋಡು ಚೆನ್ನಾಗಿಲ್ಲ. ನಿನ್ಗೆ ಆಕ್ಸಿಡೆಂಟ್ ಆದಾಗಿಂದ ನನಗಿನ್ನೂ ಭಯ. ಅಮ್ಮ ಕೂಲ್, ಸೇಫಾಗಿ ಹೋಗಿ ಹ್ಯಾಪಿಯಾಗಿ ವಾಪಸ್ ಬರ್ತೀನಿ. ಓಕೆ, ಲವ್ ಯು. ಮತ್ತೆ ಸಿ ಯು, ಬಾಯ್. ಹೇ ನಯನಿ, ನಿನ್ನ ಕಥೆ ಇವತ್ತಿಗೆ ಮುಗೀತು ಕಣೆ. ಸ್ವಲ್ಪ ಬೇಗ ಹೋಗಿ ಅಣ್ಣ. ಆಯ್ತಮ್ಮ. ಅಣ್ಣ ಸ್ವಲ್ಪ ಬೇಗ. ಅಯ್ಯೋ, ಯಜಮಾನ್ರ ಕಾರೇ ಅದು. ವೆಂಕಟಗಿರಿಗೆ ಹೋಗ್ತಿದ್ದಾರೆ ಅನ್ಸುತ್ತೆ. ಅಣ್ಣ, ಆ ಕಾರ್ಗಿಂತ ಮೊದಲೇ ಹೋಗ್ಬೇಕು ಅಣ್ಣ. ನೋಡಮ್ಮ, ಬೇಗ ಹೋಗಿ. ಯಜಮಾನ್ರು ಬರಕ್ ಮುಂಚೆ ಅಲ್ಲಿಗೆ ಹೋಗಿ ಪೊಲೀಸನ್ನ ಕಾಪಾಡಬೇಕು. ಯಜಮಾನ್ರು ಅಲ್ಲಿ ಬರಬಾರ್ದು ಅಂದ್ರೆ ನಾನು ಬೇಗ ಹೋಗ್ಬೇಕು. ಸ್ವಲ್ಪ ಬೇಗ ಹೋಗಿ ಅಣ್ಣ. ಬಿಡ್ಬೇಡ್ರ ಅವನ್ನ. ಆ ಕಡೆ ನೋಡು, ಅವ್ನಿಗೆ ಹೊಡಿಯೋ, ಹೊಡಿಯೋ, ಹೊಡಿಯೋ. ಹೊಡಿರೋ, ಹೊಡಿರೋ, ಇನ್ನ ಹೊಡಿರೋ. ಸರಿ ಕೊಡಿರೋ ಅವ್ನಿಗೆ, ಹೊಡಿರೋ. ಅದು ಹೊಡಿರೋ, ಇನ್ನ ಹೊಡಿರೋ.
ಕಾನ್ಸ್ಟೇಬಲ್ಸ್ ಏನಾಗ್ತಿದೆ ಇಲ್ಲಿ? ಎಷ್ಟೇ ಕಂಟ್ರೋಲ್ ಮಾಡಕ್ ಟ್ರೈ ಮಾಡಿದ್ರು ಇವ್ರು ಹೊಡೆದಾಡ್ತಾನೆ ಇದ್ದಾರೆ ಸರ್. ಅವ್ರು ಹೊಡೆದೋಡೋದಲ್ಲ, ನಾವು ಹೊಡೆದ್ರೆ ಅವರು ಮತ್ತೆ ಏರಿಯಾದಲ್ಲಿ ಕಾಣಿಸ್ಕೋಬಾರ್ದು. ಕಮಾನ್ ಚಾರ್ಜ್, ಬಿಡಬೇಡಿ ಅವ್ರನ್ನ. ಹೇಯ್ ಏನೋ? ಹೇಯ್ ನಿಂತ್ಕೊಳ್ರು. ಸರ್ ಬಾಂಬೆಲ್ಲ ಆಗ್ತಾ ಇದ್ದಾರೆ ಸರ್, ವಾಪಸ್ ಹೋಗೋಣ ಬನ್ನಿ ಸರ್. ಭಯಪಟ್ರೆ ಈ ತರ ರೌಡಿಗಳು ಹೆದರಿಸ್ತಾನೆ ಇರ್ತಾರೆ. ಕಾಕಿ ಹಾಕೊಂಡ್ಮೇಲೆ ಎಲ್ಲದಕ್ಕೂ ಸಿದ್ಧವಾಗಿರ್ಬೇಕು. ಕಮಾನ್ ಅಟ್ಯಾಕ್. ಹೇಯ್ ಅಣ್ಣ ಇಲ್ಲೇ ಇಳ್ಕೋತೀನಣ್ಣ. ಅಮ್ಮ ಹುಷಾರಮ್ಮ. ಅಮ್ಮ ಅಮ್ಮ, ಪೊಲೀಸ್ ಅಣ್ಣ ಜೀಪ್ ಇಲ್ಲಿದೆ ಅಂದ್ರೆ ಅವರು ಇಲ್ಲೇ ಎಲ್ಲೋ ಇರ್ತಾರೆ. ಪೊಲೀಸ್ ಅಣ್ಣ ಅಮ್ಮ ಅಮ್ಮ, ಪೊಲೀಸ್ ಅಣ್ಣ. ಹೇಯ್ ಗಲಾಟೆ ಮಾಡ್ತೀರ? ನಡೀರ, ಕೈ ಕಾಲು ಮುರಿದಾಕ್ಬಿಡ್ತೀನಿ. ಇನ್ನೊಂದ್ಸಲ ಈಗ ಮಾಡಬಾರ್ದು. ಹೇಯ್ ಅಡಿಯಾ, ಹೇಯ್ ಅಡಿಯಾ, ಗಲಾಟೆ ಮಾಡ್ತೀರಲ್ಲ? ಅಬ್ಬಾ ಎಲ್ಲ ಹೋಗ್ತೀರಾ? ನಡೀರವಳೆ. ಅಬ್ಬಾ ಹೇಯ್ ಹೇಯ್ ಅಮ್ಮ, ಕೊಡೋರ್ಗೆ ಬಿಡ್ಕೊಳವ್ರನ್ನ, ಹೊಡಿರೋ ಅವ್ರನ್ನ. ಹೇಯ್ ಅಬ್ಬಾ ಎಲ್ಗ ಹೋಗ್ತೀರಾ ನೀವು? ಬಿಡಲ್ಲ ನಿಮ್ಮನ್ನ. ಕಾನ್ಸ್ಟೇಬಲ್ಸ್ ಹಿಡ್ಕೊಳ್ಳಿ, ಬಿಡ್ಬೇಡಿ. ಹೇಳೋ, ಬಿಟ್ಬಿಡಿ ಸರ್. ಯಾರು ಮಾಡ್ಸಿದ್ದು ಅಂತ ಹೇಳೋ. ಪ್ಲೀಸ್ ಹೇಳ್ತೀಯೋ ಇಲ್ವೋ? ನಂಗೆ ಗೊತ್ತಿಲ್ಲ ಸರ್. ಹೇಳೋ. ಯಜಮಾನ್ರೆ, ಅಯ್ಯೋ ಯಜಮಾನ್ರಿಗೆ ಅಪಾಯ ಇದೆ, ಇಲ್ಲಿಗೆ ಬರ್ತಿದ್ದಾರೆ. ಅಯ್ಯೋ ಈಗೇನ್ ಮಾಡ್ಲಿ? ಅಮ್ಮ ವಿಶಾಲಕ್ಷಮ್ಮ ತಾಯಿ, ಯಜಮಾನ್ರಿಗೆ ಏನು ಆಗ್ತಿರೋ ತರ ನೋಡ್ಕೊ. ಯಜಮಾನ್ರು ಬರೋದ್ರ ಮೊದಲು ಪೊಲೀಸ್ ಅಣ್ಣನ ಕಾಪಾಡ್ಕೋಬೇಕು. ಪೊಲೀಸ್ ಅಣ್ಣ. ಕಾನ್ಸ್ಟೇಬಲ್ ಮೊದಲು ಇವ್ರನ್ನ ಜೀಪಲ್ಲಿ ಕೂಡಿಸಿ. ನಡೀರೋ, ನಡೀರಿ. ಪೊಲೀಸ್ ಅಣ್ಣ, ಪೊಲೀಸ್ ಅಣ್ಣ, ಪೊಲೀಸ್ ಅಣ್ಣ, ಪೊಲೀಸ್ ಅಣ್ಣ, ಪೊಲೀಸ್ ಅಣ್ಣ. ಸರ್ ಅವಳು ಇಲ್ಲಿಗೂ ಬಂದ್ಬಿಟ್ಲು. ಲಾಕಪ್ ಅಲ್ಲಿ ಇರ್ಬೇಕಾದವಳು ಇಲ್ಲಿಗೆ ಹೇಗೆ ಬಂದ್ಲು? ಪೊಲೀಸ್ ಅಣ್ಣ, ಪೊಲೀಸ್ ಅಣ್ಣ, ಆ ಗಾಡಿ ಹತ್ಬೇಡಿ, ಸುಟ್ಟು ಹೋಗುತ್ತೆ. ಸರ್ ಇವಳ್ದು ಅದೇ ಗೋಳ ಆಯ್ತಲ್ಲ ಸರ್. ಕಾನ್ಸ್ಟೇಬಲ್ ಮೊದಲು ಇವ್ರನ್ನ ಗಾಡಿ ಹತ್ಸು, ಮಿಕ್ಕಿದನ್ನ ಆಮೇಲೆ ನೋಡ್ಕೊಳ್ಳೋಣ. ನಡೀರ, ನಡೀರ. ಪೊಲೀಸ್ ಅಣ್ಣ ಬೇಡ, ಆ ಗಾಡಿ ಹತ್ಬೇಡಿ. ಪೊಲೀಸ್ ಅಣ್ಣ ನಡೀರ, ನಡೀರ, ನಡೀರ. ಸರ್ ಬೇಡ ಅಣ್ಣ, ಪೊಲೀಸ್ ಅಣ್ಣ ಹೋಗ್ಬೇಡಿ. ಪೊಲೀಸ್ ಅಣ್ಣ ಬೇಡ. ಪೊಲೀಸ್ ಅಣ್ಣ, ಪೊಲೀಸ್ ಅಣ್ಣ, ಪೊಲೀಸ್ ಅಣ್ಣ, ಕಾರ್ ಸುಟ್ಟು ಹೋಗುತ್ತೆ. ಪೊಲೀಸ್ ಅಣ್ಣ ಹತ್ಬೇಡಿ. ಓಕೆ ಸರ್. ಪೊಲೀಸ್ ಅಣ್ಣ ನನ್ನ ಮಾತು ಕೇಳಿ, ನಿಂತ್ಕೊಳ್ಳಿ. ಪೊಲೀಸ್ ಅಣ್ಣ, ಪೊಲೀಸ್ ಅಣ್ಣ ಹೋಗ್ಬೇಡಿ. ಪೊಲೀಸ್ ಅಣ್ಣ ಹೋಗ್ಬೇಡಿ.
ಚೆನ್ನಾಗಿರಿ. ನನ್ನ ನೋಡಿ. ಪೊಲೀಸ್ ಅಣ್ಣ. ವಿಶಾಲಕ್ಷಮ್ಮ ತಾಯಿ ಎದಳಿ. ಹುಷಾರು. ಅಣ್ಣ ಹೇಗಿದ್ದೀರಾ? ಹೇಗಿದ್ದೀರಾ ಅಣ್ಣ? ನಾನು ಹೇಳಿದ್ದೆ ತಾನೇ ಅಣ್ಣ, ಗಾಡಿ ಸುಟ್ಟು ಹೋಗುತ್ತೆ ಅಂತ ನಾನು ಹೇಳಿದ್ದೆ ತಾನೇ. ಅಮ್ಮನವ್ರ ದಯೆಯಿಂದ ನಿಮ್ಗೇನು ಆಗಿಲ್ಲ. ಗಾಡಿ ಸುಟ್ಟು ಹೋಗ್ತಿದೆ ನೋಡಿ.